ಇವತ್ತು ಅಗ್ನಿಸಾಕ್ಷಿ ಸ್ಟಾರ್ಟಿಂಗಲ್ಲಿ ಈ ಅದಿತಿ ರೆಡಿ ಆಗಿರುತ್ತೆ, ಈ ಡ್ರೆಸ್ ಓಕೆ ಅಲ್ವಾ ಅಂತೆಲ್ಲ ಹೇಳಿ ಯೋಚನೆ ಮಾಡ್ತಾ ಇವಿನ ಮೀಟ್ ಮಾಡೋಕೆ ಹೋಗ್ಬೇಕಂತ ಮೇಕಪ್ ತಾನೇ ಮಾಡ್ಕೊಂಡಿದ್ದೀನಿ. ಪುಟಿ ಅಂತ ಬಂದು ಅಗ್ನಿ ಮಾತಾಡ್ಸ್ತಾನೆ, ಅಣ್ಣ ಅಂತೆಲ್ಲ ಹೇಳಿ ಹಗ್ ಮಾಡ್ಕೊತ ಬಂದು ಸೋಫಾ ಮೇಲೆ ಕುಂತಿರ್ತಾರೆ. ಏನು ಪುಟಿ ತುಂಬ ಖುಷಿಯಾಗಿದೆಯಾ ಅಂತ, ಏನು ಸ್ಪೆಷಲ್ ಅಂತೆಲ್ಲ ಕೇಳಿದರೆ, ಅದು ಅಣ್ಣ ಅದು ನಾನಿವತ್ತು ಇವಿನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಅದೇ ಅಂದ್ಕೊಂಡೆ ನೀನು ಫುಲ್ ಹೂ ಥರ ಅರಳಿದೆ ಅಲ್ಲ ಅಂತೆಲ್ಲ ಕೇಳಿದಾಗ, ಆವಾಗ ಪುಟಿ ಇವಿನ ಈಗಾದರೂ ಕನ್ವಿನ್ಸ್ ನಮ್ಮ ಮನೇಲಿ ಬಂದಿರೋ ಥರ ಮಾಡ್ತೀಯ ಅಂತ. ಅಣ್ಣ ಅದು ನಾನು ಟ್ರೈ ಮಾಡ್ತಾಯಿದ್ದೀನಿ, ಆದರೆ ಯಾವಾಗ ಓಕೆ ಅಂತ ನಂಗೆ ಗೊತ್ತಿಲ್ಲ ಅಣ್ಣ ಅಂತೆಲ್ಲ, ಆದರೆ ನನ್ನ ಪ್ರಯತ್ನ ನಾನು ಬಿಡ್ತಾಯಿಲ್ಲ, ನಾನು ಮಾಡ್ತಾಯಿದ್ದೀನಿ ಅಂತೆಲ್ಲ ಹೇಳಿ ಕನ್ವಿನ್ಸ್ ಮಾಡ್ತಾಳ. ಅದೇ ಟೈಮಿಗೆ ಅಣ್ಣ ಟೈಮ್ ಆಯಿತು ನಾನು ಇನ್ನು ಹೊರಡ್ತೀನಿ ಅಂದಾಗ, ಹೇಗೆ ಹೋಗ್ತಾ ಇದೀಯ ಅಂತ, ಇರು ನಾನೇ ಡ್ರಾಪ್ ಮಾಡ್ತೀನಿ ಅಂದಾಗ, ಅಣ್ಣ ಬೇಡ ಬೇಡ ಹೇಗೋ ಡ್ರೈವರ್ ಇದ್ದಾನಲ್ಲ ನಾನು ಡ್ರಾಪ್ ಮಾಡ್ತಾರ ಅಂತ. ಯಾಕೆ ಪುಟಿ ನಾನು ಇವಿನ ಮೀಟ್ ಮಾಡಬಾರ್ದಾ ಅಂತೆಲ್ಲ ಕೇಳ್ದೆ. ಹಾಗೆಲ್ಲ ಏನೂ ಇಲ್ಲ ಅಣ್ಣ, ನಿನಗೆ ಬೇರೆ ಏನಾದರೂ ಕೆಲಸ ಇರುತ್ತಾ ಅಂತ. ನನಗೆ ನನ್ನ ತಂಗಿನೇ ಮೊದಲು, ಬೇರೆ ಎಲ್ಲ ಆಮೇಲೆ ಕೆಲಸ ಅಂತೆಲ್ಲ ಹೇಳ್ತಾನೆ. ಪುಟ್ಟವ ನೋಡು ಪುಟ್ಟವ ಬಂದೆ ನೋಡು ತಿನ್ನಕ್ಕೆ ಸ್ವೀಟ ತಂದೆ ನೋಡು ಅಂತೆಲ್ಲ ಜಾಮೂನು ಜಾಂಗೀರ್ ರಸಗುಲ್ಲ ಅಂತೆಲ್ಲ ಹೇಳಿ ಗೋಪಣ್ಣ ಹೇಳ್ತಾನೆ, ಸ್ವೀಟು ಅಂತೆಲ್ಲ ಹೇಳ್ತಾನೆ. ಪುಟ್ಟವ ಇದನ್ನು ತಿಂದು ರುಚಿ ನೋಡಿ ಹೆಂಗೈತೆ ಅಂತ ಹೇಳವ ಅಂತೆಲ್ಲ ಹೇಳಿದಾಗ, ಅದಿತಿ ನಾಚ್ಕೊತ ಇರ್ತ, ಏನು ಇದೆಲ್ಲ ನೀನು ಮಾಡಿದ್ದು ಅಂತೆಲ್ಲ ಕೇಳ್ತಾನೆ ಅವರಣ್ಣ. ಎಲ್ಲ ಗೋಪಣ್ಣ ಇದನ್ನೆಲ್ಲ ನಾನು ಗೋಪಣ್ಣ ಹೆಲ್ಪ್ ಮಾಡಿದ ಅಷ್ಟೇ ಅಂತೆಲ್ಲ ಹೇಳ್ತಾನೆ. ಅಂದರೆ ಯಾಕಂದರೆ ಇಲ್ಲಿ ರೇವತಿ ಮಾಡಾಳ ಅಂದಾಗ ಕೋಪ ಬರುತ್ತಲ್ಲ, 5 ನಿಮಿಷ ಪುಟ್ಟಿ ನಾನು ಹೋಗಿ ರೆಡಿ ಆಗ್ಬರ್ತೀನಿ ಅಂತೆಲ್ಲ ಹೇಳ್ತಾನೆ. ಅದೇ ಟೈಮಿಗೆ ಗೋಪಣ್ಣ ಈ ಸ್ವೀಟ್ನ ಚಿಕ್ಕಮ್ಮ ಮಾಡಿದ ಅಂತ ಗೊತ್ತಾಗಬಾರ್ದಂತ ನಾನು ಹೇಳಿದ್ನಲ್ಲ ನಿನಗೆ ಅಂತೆಲ್ಲ ಮದಡು ಮರ್ತು ಹೋತು ಬೇ ಪುಟ್ಟವ ಅಂತೆಲ್ಲ ಹೇಳಿ ಸಾರಿ ಅಂತೆಲ್ಲ ಹೇಳ್ತಾರೆ. ಸರಿ ಬಿಡು ಗೋಪಣ್ಣ ಅಂತೆಲ್ಲ ಅದೇ ಮತ್ತೆ ಮರಿಬೇಡ ಅಷ್ಟೇ ಅಂತೆಲ್ಲ ಹೇಳಿ ಸರಿ ಅಂತೆಲ್ಲ ಹೇಳಿ ಕಾಮಿಡಿ ಮಾಡಿ ಹೋಗ್ಬಿಡ್ತಾನೆ. ಇಲ್ಲಿಂದ ನೆಕ್ಸ್ಟ್ ಮನೀಶ್ ಅವರಮ್ಮ ಮತ್ತೆ ಅಮ್ಮ ಇವತ್ತು ಮೀಟಿಂಗಲ್ಲಿ ಆ ಅಗ್ನಿ ಹೇಗೆ ಬಿಹೇವ್ ಮಾಡಿದ ಅಂತ ಗೊತ್ತಾ ನಿನಗೆ ಅಂತೆಲ್ಲ. ಅವ್ನ ಬಿಹೇವಿಯರೇ ಅಂತಂದರೆ ಇನ್ನು ಎಷ್ಟು ದಿವಸ ಅಂತ ಹೀಗೆ ಸೈಲೆಂಟಾಗಿ ಮಿಸ್ಟೀರಿಯಸ್ ಆಗಿರ್ತೀರಿ ಮಾಮ್ ಅಂತೆಲ್ಲ ಹೇಳಿ ಮನೀಶ್ ಅವರಮ್ಮ ಮಾತಾಡ್ತಾರೆ. ಸಾಕ್ಷಿ ಏನಾಯ್ತೆ, ಸಾಕ್ಷಿ ಭೂಮಿಗೆ ಫೋನ್ ಮಾಡ್ತಾಳೆ, ಏನು ಸಮಸ್ಯೆ ಇದೆ, ಏನು ಸಮಸ್ಯೆ ಇಲ್ಲ, ನೀವು ಬಂದಮೇಲೆ ಸಮಸ್ಯೆ ಆಗ್ಬೋದು, ರಾಜು ಮೇಲೆ ಇದ್ದ ಬಿದ್ರೂ ಓಕೆ, ಯಾಕಂದರೆ ನಿನ್ನ ಸೀರಿಯಲ್ ನೋಡಬೇಕಂತ ಕ್ಯೂರಿಯಾಸಿಟಿ ಇದೆ ಅಂತೆಲ್ಲ ಹೇಳಿದಾಗ ನಿಜವಾಗ ಆಮೇಲೆ ಸಾಕ್ಷಿ ಫೋನ್ ಕಟ್ ಮಾಡಿರ್ತಾ. ಅದೇ ಟೈಮಿಗೆ ಅದಿತಿ ಬಂದು, ಓ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ, ನೀವು ಅಪ್ಸರೆ ಥರ ಕಾಣಿಸ್ತಾ ಇದ್ದೀರಿ ಅಂತ ಅದಿತಿ ಹೇಳ್ತಾರೆ. ಆ ಅಪ್ಸರೆ ಅಂತ ಗೋಪಣ್ಣ ಕಾಮಿಡಿ ಮಾಡ್ತಾ ಇರ್ತಾರೆ. ಅಗ್ನಿ ಬಾಸಿ ಒಳಗಿರುವ ಬೆಂಕಿ ನಂದಿಸುವ ಮಂಜಿನ ಕರಗಿಸುವ ಈ ಅಪ್ಸರೆ ಅಂತೆಲ್ಲ ಹೇಳಿ ಸತಾಯಿಸ್ತಾ ಇರ್ತಾರೆ. ಇವರು ಸತಾಯಿಸ್ತಾ ಇರಬೇಕಾದ್ರೆ ಈ ಕಡೆಲ್ಲ ಏನು ಅದು ನೀನು SR ನಗರಲ್ಲೆಲ್ಲ ಇರೋದಂದರೆ SR ನಗರಲ್ಲೇ ಅದು RS ನಗರದಲ್ಲಿ ಅಲ್ಲ ಅಂತ. ಅಲ್ಲೇ ಇರೋದು ತಡಿ PGನಲ್ಲಿ, ನಾನು ನಿನಗೆ ಅಡ್ರೆಸ್ ಕಳಿಸ್ತೀನಿ ಅಂತೆಲ್ಲ. ನಾನು 2nd ಬ್ಲಾಕ್ ಅಂದರೆ ಅದು ತೋರಿಸ್ದೆ, ಅದೇನೋ ಮಾಡೋಕ್ಕೋಗಿ ಏನೋ ಮಿಸ್ಟೇಕ್ ಆಗಿ ಹೋಗಲ್ಲ ಅದು. ಆಮೇಲೆ ಏನೋ ಇವತ್ತು ಶೈನಿಂಗ್ ಜಾಸ್ತಿ ಆಗಿದೆ ಮುಖದಲ್ಲಿ ಅಂದರೆ, ಇವತ್ತು ನಮ್ಮ ಹುಡುಗಿ ಸೀರೆ ಉಟ್ಕೊಂಡಾಳಂತ ಕಣೋ, ಬೇಕ್ರಿ ಹುಡುಗಿ ಯಾವಾಗ ನೋಡ್ತೀನೋ ಅಂತ ಅನ್ನಿಸ್ತೈತೆ ಕಣೋ ಅಂತೆಲ್ಲ ಹೇಳಿದ. ನೆಕ್ಸ್ಟ್ ಅಲ್ಲ ಕಣೋ, ಆದಮೇಲೆ ಇನ್ನೊಂದು ಹುಡುಗಿ ಸ್ಪೀಕ್ ಕಳಿಸ್ತಾ ಇದ್ದಾಳೆ ಅಡ್ರೆಸ್ ಆನ್ಲೈನ್. ಅವಳ್ಯಾಗ ಅಲ್ಲಿಗೆ ಬರ್ತಾ, ಮೊನ್ನೆ ಅಡ್ರೆಸ್ ಮೆಸೇಜ್ ಮಾಡಿದ್ದೀನಿ, ಆನ್ಲೈನ್ ಡೆಲಿವರಿ ಮಾಡ್ತಾಳೆ ಅಷ್ಟೇ. ಅಲ್ಲ ಕಣೋ, ಇಷ್ಟು ದಿವಸ ಅಡ್ರೆಸ್ ಗೊತ್ತಿದ್ದಿಲ್ಲ, ಸುಮ್ಮನೆ ಇರಲಿ, ನೀನು ಅಡ್ರೆಸ್ ಗೊತ್ತಿದ್ದರೆ ಮನೆಗೆ ಬಂದರೆ ಹೆಂಗೋ ಮಾಡ್ತೀಯ ನೀನು ಅಂತ ಕೇಳಿದಾಗ, ಅದೇ ಟೈಮಿಗೆ ಇಲ್ಲಿ ಫೋನ್ ಬರುತ್ತೆ ಅದಿತಿಗೆ ಒಂದು ಫೋನ್ ಬಂದಾಗ, ಫೋನು ಸ್ವಿಚ್ ಆಫ್ ಆಗಿಬಿಡ್ತು, ಚಾರ್ಜಿಂಗ್ ಇಡಬೇಕು ಅಂತೆಲ್ಲ ಹೇಳಿ, ಸರಿ 2 ನಿಮಿಷ ಚಾರ್ಜಿಗೆ ಹಾಕೊಂಡು ಹೋಗೋಣ ಅಂತೆಲ್ಲ ಹೇಳಿ ಮಾತಾಡ್ತಾ ಇರ್ತಾರೆ ಅವರು. ಸಾಕ್ಷಿ RS ನಗರ 2nd ಬ್ಲಾಕ್ ಅನಿಸುತ್ತೆ, ಏನೋ ನೆನಪಾಗ್ತಾ ಇಲ್ಲ ಅಂತೆಲ್ಲ ಹೇಳಿ ಮಾತಾಡ್ತಾರೆ. ಸರಿ ನೀನು ಬರ್ಬೋದು ನಮ್ಮ ಜೊತೆ ಅಂತೆಲ್ಲ ಹೇಳ್ತಾರೆ. ಸರಿ ಅಣ್ಣ ನಮ್ಮ ಜೊತೆ ಸಾಕ್ಷಿನೂ ಬರ್ತಾಳ ಅಂದಾಗ ಬರ್ಬೋದು ಅಂತ. ಮ್ಯಾಜಿಕ್ ಅಂತೆಲ್ಲ ಹೇಳಿರಿ. ಗೋಪಣ್ಣ ಸತಾಯಿಸ್ತಾ ಇರ್ತಾನೆ. ಗೋಪಣ್ಣ ಅಂತೆಲ್ಲ ಥ್ಯಾಂಕ್ ಯು ರೀ ಅಂತೆಲ್ಲ ಹೇಳಿ ಗೋಪಣ್ಣ ಸತಾಯಿಸ್ತಾ ಇರ್ತಾನೆ. ಸಾಕ್ಷಿ ಬಂದು ಫೋನ್ ಚಾರ್ಜಿಂಗ್ ಇಟ್ಟು ಬರ್ತೀನಿ ಅಂತೆಲ್ಲ ಹೋಗ್ಬಿಡ್ತಾಳ.
ಫೋನ್ ಚಾರ್ಜಿಂಗ್ ಇಟ್ಟು ಬಾ ಅಂತೆಲ್ಲ ಹೇಳಿ ಅಂತ ಸಾಕ್ಷಿ ಒಂಟೆ ಅಕ್ಷರಲ್ಲೇ ಸಾಕ್ಷಿನ ಅಗ್ನಿ ಸರ್ ಒಂಟೆ ಅಕ್ಷರಲ್ಲೇ ಕರೀತಾರೆ. ಆವಾಗ ಓಪನ್ ಹೇರು ಬಿಕ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಅಂತ ಒಂದು ಸಾಂಗ್ ಬರುತ್ತೆ, ಚೆನ್ನಾಗಿದೆ. ಹಾಂ ನಿಂಗೇನು ಅದೇ ಟೈಮಿಗೆ ನಿಂತಿರ್ತಾನೆ, ಅದೇ ಟೈಮಿಗೆ ಗೋಪಣ್ಣ ಸತಾಯಿಸ್ತಾನೆ. ನಿಂಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಅಂತೆಲ್ಲ, ನಿನಗೆ ಬರೀ ರಾವು ಕೇತು ಅದೇ ಗೊತ್ತು. ಏಯ್ ನಿನಗೆ ಮಾಡೋಕ್ಕೇನು ಕೆಲಸ, ಮನೇಲಿ ಎಲ್ಲಿದ್ರು ಬಿಡಲ್ವಲ್ಲ ನೀನು ಬಾಸು ಅಂತ. ಇವತ್ತು ನಿಮ್ಮ ರಾಶಿಯಾಗ ಗೋಪಿ ಈಗ ನೀನೇ ಇದ್ರು ಸುಮ್ಮನೆ ಇಲ್ಲ, ನಿನಗೆ ರಾವು ಕೇತು ಎಲ್ಲ ನಾನೇ ಹಾಕ್ತೀನಿ ಅಲ್ಲ. ಅದು ತಮಾಷೆ ಕಾಮಿಡಿಗೆ ನಕ್ಷಾಟೆಗೆ ಮಾಡ್ತಾಯಿದ್ದೀನಿ ನಾನು ಅಂತೆಲ್ಲ ಹೇಳಿದೆ. ಎಲ್ಲಿದ್ದು ಬಾಸ್, ಇಲ್ಲಿ ಏನೇನು ನಡೀತು ಎಲ್ಲರಿಗೂ ಟಾಮ್ ಹೊಡ್ಕೊಂಬಂದ್ಬಿಡ್ತೀನಿ ರೀ ಎಲ್ರಿ. ಸಾಕ್ಷಿ ಹೇಳ್ಬಿಡ್ತೀನಿ ರೀ, ಏನು ಅಂತ ಹೇಳಿದ್ಯೋ ನೀನು ಅಂತೆಲ್ಲ ಹೇಳಿ ಹೇಳಕ್ಕ ನನ್ನ ಭಾಳ ಮ್ಯಾಟ್ರ್ ಐತಿ, ನಿಮ್ಮ ಹತ್ರ ಯಾಕೆ ಹೇಳಬೇಕು ಅಂತೇಳಿ ಗೋಪಣ್ಣ ಹಚ್ತಾ ಇರ್ತಾನೆ. ಫಸ್ಟ್ ಆ ಹುಡುಗಿ ಇಲ್ಲಿ ಬರೋದನ್ನು ನಿಂದ್ರಿಸು ಅಂತ ಕಾಲ್ ಮಾಡು ಅಂತೆಲ್ಲ ಹೇಳ್ತಾನೆ. ಫೋನ್ ಚಾರ್ಜಿಂಗ್ ಇರಲ್ಲ, ಸ್ವಿಚ್ ಆಫ್ ಆಗಿರ್ತೈತಲ್ಲ, ಮುಗಿತ್ಕೊಂಡು ಸಾಕ್ಷಿ ಅಂತಿದ್ರೆ ಏನು ನಿಮಗೆ ಅವಳ ವಿಷಯ ಮಾತಾಡೋದು ಬೇರೆ ಏನಿಲ್ವಾ ಅಂತೆಲ್ಲ ಕೇಳಿದಾಗ ಸಾಕ್ಷಿ ಲಾಸ್ಟ್ ಇಯರ್ ಫೈಲ್ ಕೇಳ್ತಾ ಇದ್ದಾರ ಅಂತೆಲ್ಲ ಹೇಳಿದ. ಆ ಸಾಕ್ಷಿನ ಹೊಗಳ್ಕೊಂಡು ಕುಂತಿದ್ಯಾ ನೀನಂತ, ಅವಳಿಗೆ ಯಾಕೆ ಬೇಕು ಡಿಸ್ಕಷನ್ ಮಾಡಬೇಕು ಅಂದರೆ ಆ ರಿಪೋರ್ಟ್ಸ್ ಅವಳ ಕೈಗೆ ಸಿಗ್ಲಾರ್ದಂಗೆ ನೋಡ್ಕೊ ಮನೀಶ್ ಅಂತೆಲ್ಲ ಹೇಳಿ ಮಲ್ಲಿಕಾ ಮೇಡಮ್ ಮಾತಾಡ್ತಾರೆ. ಇನ್ನು ಕಾರ್ ಒಳಗೆ ಅಗ್ನಿ ಮತ್ತು ಅವ್ರ ತಂಗಿ ಇಬ್ಬರು ಮತ್ತು ಇವರೆಲ್ಲರೂ ಹೋಗ್ತಾ ಇರ್ತಾರೆ. ಫೋನ್ ಚಾರ್ಜಿಂಗ್ ಇಡಬೇಕಂತ ಚಾರ್ಜಿಂಗ್ ಇಟ್ಟಿರ್ತಾರೆ ಅವ್ರ ತಂಗಿ ಅದಿತಿ ಚಾರ್ಜಿಂಗ್ ಇಟ್ಟು ಅಗ್ನಿ ಕಾರ್ ಡ್ರೈವಿಂಗ್ ಮಾಡ್ತಾ ಇರಬೇಕಾದ್ರೆ ಅದೇ ಟೈಮಿಗೆ ಸಾಕ್ಷಿ ಏನಾದರೂ ಅಲ್ಲಿ ಬಂದುಬಿಟ್ರೆ ಹೆಂಗೆ ಮಾಡಲಿ ಅಂತೆಲ್ಲ ಹೇಳಿ ಈ ಕಡೆ ಸಾಕ್ಷಿಗೆ ಫೋನ್ ಬರುತ್ತೆ. ಫೋನು ಇವ್ರು ಮೇಡಮ್ ಅವ್ರು ಮಾಡ್ದೆ. ಹಲೋ ಮ್ಯಾಮ್, ಹಾಂ ಗೋಪಣ್ಣ ಹೇಳಂತಂದರೆ ಅಲ್ಲ ಇಲ್ಲಿ ರೇವತಿ ಅವ್ರು ಮಾತಾಡ್ತಾರಂತ ಹೇಳಕ್ಕೆ ಸ್ಪೀಕರ್ ಆನ್ ಮಾಡು ಸಾಕ್ಷಿ ಅಂತೆಲ್ಲ ಹೇಳಿದಾಗ ಅದೇ ಸ್ವೀಟು ಅಂತೆಲ್ಲ ಅದಿತಿ ಪುಟ್ಟ ಅಂತೆಲ್ಲ ಹೇಳಿ ಮತ್ತು ಚಿಕ್ಕಮ್ಮ ನಾನು ಇವೇನು ಮೀಟ್ ಮಾಡಿದ ಮೇಲೆ ನಿಮಗೆ ಕಾಲ್ ಮಾಡಲ ಚಿಕ್ಕಮ್ಮ ಅಂತೆಲ್ಲ ಕೇಳಿದಾಗ ಆವಾಗ ಇವರು ಇದೇನೋ ಏನೋ ಆಗಿದೆ ಅನ್ನೋ ರೇಂಜಿಗೆ ಓಡಾಡ್ತಾನೆ ಅಲ್ಲಿ ಇವನು, ಬಾ ಏನಾಗಿದೆ ಅಂತ ಕೇಳೋಣ ಅಂತೆಲ್ಲ ಹೇಳಿ ಸಿಂಧು ಬಿಂದು ಇಬ್ಬರು ಬಂದು ಏನಿರ್ತಾನಲ್ಲ ರಾಜುಗೆ ಸತಾಯಿಸ್ತಾರೆ. ರಾಜು ರೂಮ್ ಕಾಲ್ ಮಾಡಲ್ಲ ಏನು ನಮ್ಮಮ್ಮ ಅಂದ ಅಲ್ಲಿ ಏನು ಮಾತಾಡಲಾರ್ದ ಹೋಗ್ಬಿಡ್ತು. ನನಗೆ ಅರ್ಥ ಆಯ್ತು ಇವಾಗ ನೀನು ಸಾಕ್ಷಿಗೋಸ್ಕರ ಕಾಯ್ತಾ ಇದೆಯಾ ಅನಿಸುತ್ತೆ ಅಂತೆಲ್ಲ ಹೇಳಿ ಅಲ್ಲಿದ್ದ ಏನು ಮಾತಾಡೋದು ಹೋಗ್ಬಿಡ್ತಾನೆ. ಅದಿತಿ ಪುಟ್ಟ ನೀನು ಇವನು ಕೊಡಬೇಕಾ, ಅದಕ್ಕೆ ಎಕ್ಸ್ಟ್ರಾ ಪಾಕ್ ಹಾಕಿ ಕೊಡು ಅಂತೆಲ್ಲ ಹೇಳಿ ಸಿಗೆ ಬಿದ್ದುಬಿಡ್ತಾಳೆ ಮೇಡಮ್ ಅವರು. ಇದೆಲ್ಲ ರೆಡಿ ಮಾಡಿದ್ದು ನೀವೇನಾ ಅಂತೆಲ್ಲ ಹೇಳಿ ಕೋಪ ಹೇಳೋದು ಸ್ವಲ್ಪ ಕೇಳು ಪಪ್ಪ ಅಂತೆಲ್ಲ ಹೇಳಿ ಯಾರೇನು ಹೇಳಿದ್ರು ಕೇಳಿಸ್ಕೊಳಕ್ಕೆ ರೆಡಿ ಇರಲ್ಲ. ನೀವು ಹೇಳಿದರೆ ಕೇಳೋದೇ ಇಲ್ಲ ಅಂತೆಲ್ಲ ಅದೇ ಟೈಮಿಗೆ ಕಾರ್ ನಿಂದ್ರಿಸಿ ಬಂದು ಇದೆಲ್ಲ ಪಿಲ್ಲಿ ಅಂತ ಚೆಲ್ಲಿ ಬಿಡ್ತಾನೆ. ಅಂತೆಲ್ಲ ಹೇಳಿದೆ. ಯಾಕೆ ಏನಾಯ್ತು ರೀ ಅಂತೆಲ್ಲ ಕೇಳಿದಾಗ ಕಣ್ಣೀರು ಯಾಕೆ ಹಾಕಕತ್ತೀರಿ, ಎಲ್ಲಾಗೂ ಹಾಳಾಗೋಯ್ತು ಗೋಪಿ ಅಂತೆಲ್ಲ ಹೇಳಿ ನಾನು ಮಾತಾಡಿದ್ದನ್ನ ಅಗ್ನಿ ಕೇಳಿಸ್ಕೊಂಬಿಟ್ಟ ಕಣಪ್ಪ ಅಂತೆಲ್ಲ ಹೇಳ್ತಾ ಪುಟಿ ಈ ಸ್ವೀಟ್ಸ್ ಎಲ್ಲ ಮಾಡಿದ್ದು ಅವರೇನಾ, ನಮ್ಮಿಂದ ಕಿತ್ಕೊಂಡ್ರು, ನಮ್ಮಪ್ಪನ ನಮ್ಮಿಂದ ಕಿತ್ಕೊಂಡ್ರು ಅಂತೆಲ್ಲ ಹೇಳಿ ಇಲ್ಲಿ ಇವರಿಗೆ ಅವ್ರು ಸಮಾಧಾನ ಮಾಡ್ತಾ ಇರ್ತಾರೆ. ರೇವತಿ ಇದಕ್ಕೆಲ್ಲ ನಾನೇ ಕಾರಣ ಅಂತೆಲ್ಲ, ಇದೆಲ್ಲ ನನ್ನಿಂದನೇ ಆಗ್ತಾ ಇರೋದು ಗೋಪಿ ನನ್ನಿಂದನೇ ಆಗ್ತಾ ಇರೋದು ಗೋಪಿ ಅಂತೆಲ್ಲ ಹೇಳಿ ನಮ್ಮ ಜೊತೆಗೆ ಕೊಡಗುಡ್ಡದ ವೀರಭದ್ರೇಶ್ವರ ಅಂಥದ್ದೇನು ಆಗಂಗಿಲ್ಲ ಸುಮ್ಮನೆ ಇರ್ರಿ ಅಂತೆಲ್ಲ ಅದಿತಿ ನೀನು ಸುಮ್ಮನೆ ಇರ್ಬೇಕಂತೆಲ್ಲ ಹೇಳಿ ಸಾಕ್ಷಿ ಅದಿತಿಗೆ ಅಗ್ನಿ ಅದಿತಿಗೆ ಏನು ಈ ವಿಚಾರ ನನಗೆ ಅಲ್ಲ ಅವ್ರೇನು ಮಾಡಿದ್ರೆ ನಿನಗೆ ಗೊತ್ತಿದೆ ಅಲ್ಲ, ಅಷ್ಟೆಲ್ಲ ಗೊತ್ತು ನೀನು ಯಾಕೆ ಈ ಥರ ಮಾಡಿದ ಅಣ್ಣ, ಅದು ಅಷ್ಟಕ್ಕೂ ಚಿಕ್ಕಮ್ಮ ಮಾಡಿದಲ್ಲ, ಅವ್ರನ್ನೇ ಹೆಲ್ಪ್ ಮಾಡಿದ್ರೆ ಅಷ್ಟೇ ಅಂತೆಲ್ಲ ಹೇಳ್ತಾ ಎಷ್ಟೇ ಏನೇ ಹೇಳಿದ್ರೂ ಅವ್ರು ಕೇಳೋಕ್ಕೆ ಹೇಗೆ ಗೋಪಾಡ್ತಾರೋ ಹಾಗೆ ಚಿಕ್ಕಮ್ಮ ನನಗೆ ರೆಸಿಪಿ ಮಾಡಿದ್ರೆ ಹೆಲ್ಪ್ ಮಾಡಿದ್ರು ಅಂತ ಅದಿತಿ ಹೇಳಿ ಸುಳ್ಳು ಅಂತೆಲ್ಲ ಹೇಳಿ ಎಲ್ಲದು ಸುಳ್ಳು ಪುಟ್ಟಿ ಅಂತೆಲ್ಲ ನಾನು ಕೋಪ ಮಾಡ್ಕೊಬಾರ್ದು ಸುಳ್ಳು ಹೇಳ್ತಾ ಇದೆಯಾ ತಾನೇ ಅಂತೆಲ್ಲ ನೋಡು ಪುಟ್ಟಿ ನಿನ್ನ ವಿಚಾರದಲ್ಲಿ ಅವ್ರನ್ನ ಬೀಳಬಾರ್ದು, ಅಷ್ಟೆಲ್ಲ ಮಾಡ್ತಾಯಿದ್ದೆ ನೀನು ಹೀಗೆ ಮಾಡ್ತಾಯಿದ್ದೆ, ಇಷ್ಟೆಲ್ಲ ಮಾಡಿದ ಮೇಲೆ ಒಂದೇ ಯಾಕೆ ಹೇಳಲಿಲ್ಲ ಅಂತ ಅಣ್ಣ ಇದೆಲ್ಲ ಹೇಳಿ ನೀನು ಸುಮ್ಕೆ ಒಪ್ಕೊಂತೀಯಾ ಹೇಳು ಅಂತೆಲ್ಲ ಹೇಳ್ತಾನೆ.
ನಿನಗೆ ಇದೆಲ್ಲ ಮಾಡೋಕ್ಕೆ ಅವರಿಂದ ನನ್ನ ಜೀವನದಲ್ಲಿ ನಿನ್ನ ಜೀವನದಲ್ಲಿ ಏನಾಯ್ತು ಅಂತ ನಿನಗೆ ಗೊತ್ತಲ್ಲ, ಮತ್ತೆ ನಾನು ನೆನಪು ಮಾಡಬೇಕಾ, ನಿನಗೇನು ಹೇಳಬೇಕಂತ ಅರ್ಥ ಆಗ್ತಾ ಅಣ್ಣ ಅದು ಏನು ಹೇಳ್ಬೇಡ ಅಂತೆಲ್ಲ ಹೇಳಿ ಅದಿತಿ ಮೇಲೇನು ಪಾಪ ಕೋಪ ಮಾಡು, ಒಬ್ಬ ತಾಯಿಯಾಗಿ ಮಾಡೋ ಕೆಲಸನ ಇದು ಅಂತೆಲ್ಲ ಹೇಳ್ತಾರೆ. ಅಂದರೆ ಅವರಿಂದ ನೋವು ಅನುಭವಿಸ್ತಾ ಇರೋದು ನೀನು ಅಂತೆಲ್ಲ ಹೇಳ್ತಾರೆ. ಪ್ರಾಣ ಹಿಂಡೋಯ್ತು. ಇನ್ನು ಮದುವೆ ದಿನ ಎಷ್ಟು ಖುಷಿಯಿಂದ ಆಗಬೇಕಿತ್ತು. ನಿನ್ನ ಮದುವೆ ಬಗ್ಗೆ ನೀನು ಎಷ್ಟು ಕನಸು ಕಂಡಿದ್ದಿ, ಅದನ್ನು ಹಾಳು ಮಾಡಿದ್ದೆ ಅವರು. ನಿನ್ನ ಆಸೆ ಕನಸುಗಳನ್ನ ನುಚ್ಚು ನೂರು ಮಾಡಿದವ್ರು ಅವರು ಅಂತೆಲ್ಲ ಹೇಳಿದೆ. ಬರೀ ನಿನ್ನ ಕನಸಲ್ಲ ಪುಪ್ಪಿ, ನಮ್ಮಪ್ಪನೇ ನಮ್ಮಿಂದ ಕಿತ್ಕೊಂಡಿರೋರು ಅವರು ಅಂತೆಲ್ಲ ಹೇಳಿ ಅವ್ರ ತಂಗಿಗೆ ಅದಿತಿಗೆ ಬುದ್ಧಿ ಮಾತು ಹೇಳಿದೆ. ಅಷ್ಟೇ ಯಾಕೆ, ಇವತ್ತು ನಮ್ಮಪ್ಪನಿಗೆ ಹೆಂಡ್ತಿ ಒಳ್ಳೆಯಾಗಿ ನನಗೆ ನಿನಗೆ ಮಮತೆ ಕೊಡಬೇಕಾಗಿರೋ ಅಮ್ಮನ ಕಿತ್ಕೊಂಡಿಲ್ಲ ಅವರು ಅಂತೆಲ್ಲ ಹೇಳಿ ಬುದ್ಧಿ ಮಾತು ಹೇಳ್ತಾ ಇರ್ತಾನೆ. ಇಲ್ಲಿ ಇವತ್ತು ನಮ್ಮ ಜೊತೆ ನಾವು ಕೇಳಿಸ್ಕೋಬೇಕಾಗಿರೋ ನಮ್ಮಮ್ಮ ಫೋಟೋನಲ್ಲಿದ್ದು ನಮ್ಮಮ್ಮ ಕೇಳಿಸ್ಕೊಳೋ ಪರಿಸ್ಥಿತಿ, ಇದೆಲ್ಲ ಯಾರಿಂದ ಆಗಿರೋದು ಅನ್ನ, ಅದು ನೀನೇನು ಹೇಳೇ ಪುಟ್ಟ, ನಮ್ಮಮ್ಮನ ಕೊಲೆಗಾತಿ ಅವಳು ಅಂತೆಲ್ಲ ಹೇಳಿ ಪಾಪ ನೀನು ಕ್ಷಮಿಸಿದ್ರೆ ನಾನು ಮಾತ್ರ ಯಾವತ್ತೂ ಕ್ಷಮಿಸಲ್ಲ ಅಂತೆಲ್ಲ ಹೇಳಿ ಎಲ್ಲ ತಿಂಡಿನೂ ಗ್ಲಾಸ್ ಬಾಟಲೆಲ್ಲ ಹೊಡೆದು ಪಿಲಿ ಹೊಡೆದು ಬಿಡ್ತಾನೆ. ಅಷ್ಟು ಕೋಪ ಬಂದಿರುತ್ತೆ. ಎಲ್ಲ ತಿಂಡಿನೂ ಹಾಳು ಮಾಡಿಬಿಡ್ತಾನೆ, ರೋಡಲ್ಲೆಲ್ಲ ಬಿಸಾಕಿ ಪಿಲಿ ಮಾಡಿ. ಕಜ್ಜಾಯ ಜಾಮೂನು ಎಲ್ಲವೂ ನೆಕ್ಸ್ಟ್ ಎಪಿಸೋಡ್ ಬರುತ್ತೆ. ನೆಕ್ಸ್ಟ್ ಎಪಿಸೋಡ್ ಬಂದಾಗ ನೆಕ್ಸ್ಟ್ ಎಪಿಸೋಡಲ್ಲಿ ಸಾಕ್ಷಿನೂ ಕೋಪ ನೋಡಿ ಅಯ್ಯಪ್ಪ ಎಂಥ ಮನುಷ್ಯ ಆಯ್ತಾ ಅಂತೆಲ್ಲ ಹೇಳ್ಕೊಂಡು ನೆಕ್ಸ್ಟ್ ಎಪಿಸೋಡಲ್ಲಿ ಇಲ್ಲಿ ಅದಿತಿ ಸಾಕ್ಷಿ ಕಾರ್ ಏರೋಕ್ಕೆ ಬಂದಾಗ ಇಲ್ಲಿ ಬ್ಯಾಗ್ ತೊಗೊಂಡು ಬಂದಿದ್ದ ಅದೇ ಟೈಮಿಗೆ ಇಲ್ಲಿ ಅದಿತಿ ಫೋನ್ ರಿಂಗ್ ಆಗಿರುತ್ತೆ. ಅದಿತಿ ಫೋನ್ ರಿಂಗ್ ಆದರೆ ಅದಿತಿ ಫೋನ್ಗೆ ಫೋನ್ ಮಾಡಿರ್ತಾನೆ. ಆ ಫೋನು ಸಾಕ್ಷಿ ರಿಸೀವ್ ಮಾಡಿಬಿಡ್ತಾಳೆ. ಇಲ್ಲಿ ಒಂದು ಕಳ್ಳ ಬೀಳ್ತಾನೋ ಸಿಗಬೇಡಲ್ಲ ಗೊತ್ತಿಲ್ಲ. ಒಂದು ಕಡೆ ರಾಜು ಒಂದು ಕಡೆ ಅನ್ಕೊಂಡಿದ್ದಾನಲ್ಲ. ಸಾಕ್ಷಿ ಫೋನ್ ರಿಸೀವ್ ಮಾಡಿದಾಗ ಏನು ಸಿಗ್ತಾನೇನೋ, ಮೇ ಬಿ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಇದೆ, ಸಿಗಲ್ಲ. ಇನ್ನೊಂದು ವಾರ 15 ದಿವಸ ತಿಂಗಳವರೆಗೂ ಓಡಿಸ್ತಾರೆ ಇದನ್ನು. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.